ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು �쉐 ಕನ್ನಡ. ಇವತ್ತು ಸೆನ್ಸೆಕ್ಸ್ 545 ಪಾಯಿಂಟ್ಸ್ ಗೇನ್ ಆಗಿ 58,115 ಕ್ಲೋಸ್ ಆದರೆ ನಿಫ್ಟಿ 181 ಪಾಯಿಂಟ್ಸ್ ಗೇನ್ ಆಗಿ 17,340 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 412 ಪಾಯಿಂಟ್ಸ್ ಗೇನ್ ಆಗಿ 37,903 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 1.41% ಗೇನ್ ಆದರೆ ಸ್ಮಾಲ್ ಕ್ಯಾಪ್ 1.72% ಗೇನ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ, ಓಪನಿಂಗ್ ಗ್ಯಾಪ್ ಅಪ್, ಅಲ್ಲಿಂದನೂ ರ್ಯಾಲಿ ಆಗ್ತಾ ನಿಯರ್ ಟು ಡೇ ಹೈಸ್ ಹತ್ರ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗ್ತಿದೆ. ಇವತ್ತು ನಿಫ್ಟಿ ನಿಯರ್ ಟು 17,360 ವರೆಗೂ ರ್ಯಾಲಿ ಆಗಿದೆ. ಪ್ರೀವಿಯಸ್ ಡೇ ನಲ್ಲಿ ಅನ್ಕೊಂಡಿರೋ ತರ ಮಾರ್ಕೆಟ್ ಇಲ್ಲಿಂದ ಈ ತರ ರ್ಯಾಲಿ ಆಗ್ತಾ ಹೋಗ್ತಾ ಇದ್ರೆ ಅಬೌವ್ 16,800 ನಾವು 17,400 ಎಕ್ಸ್ಪೆಕ್ಟ್ ಮಾಡಬಹುದಂತ. ಲಾಸ್ಟ್ ಅಲ್ಲಿರುವಂತಹ ಹೈಸ್ ಅಂದ್ರೆ ಈ ಸಲ ಇನ್ನೂ ಹೈ ಅಬೋವ್ ಬರ್ತಾ ಇರೋದು ಪ್ಯೂರ್ಲಿ ಟೆಕ್ನಿಕಲ್ ಬೇಸಸ್. ಇದು ನಾವು ಪಾಸಿಟಿವ್ ಆಗಿ ರೀಡ್ ಮಾಡಬೇಕು. ಆಕ್ಚುಲಿ ಈ ತರ ಅಪ್ಸೈಡ್ ಹೋಗ್ತಿದ್ರೆ ನೆಕ್ಸ್ಟ್ ಯಾವ ಇಂಪಾರ್ಟೆಂಟ್ ಲೆವೆಲ್ ಗಮನಿಸಬಹುದು ಅಂತ. ಸೊ ಅಬೋವ್ 16,800 17,400 ಮಾರ್ಕ್ ಅಂತೂ ನಾವು ನಿಫ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಂತ. ಸ್ವಲ್ಪ ಇದು ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ವಿ. ಅವಾಗ ಡೌನ್ ಸೈಡ್ 130 ಪಾಯಿಂಟ್ಸ್, ಅಪ್ ಸೈಡ್ ನಿಯರ್ ಟು 500 ಪಾಯಿಂಟ್ಸ್ ಹತ್ರ ರ್ಯಾಲಿ ಆಗ್ಬೋದಂತ ನಾವು ಆಗ ಅನ್ಕೊಂಡಿದ್ವಿ. ಈಗ 16,800 ಅಬೋವ್ ಬಂದು ಮಾರ್ಕೆಟ್ ಕಂಟಿನ್ಯೂಸ್ಲಿ ರ್ಯಾಲಿ ಆಗ್ತಾ ಪ್ರೀವಿಯಸ್ಲಿ ನಾವು ಅನ್ಕೊಂಡಿರುವಂತ 17,400 ಲೆವೆಲ್ಸ್ ರೀಚ್ ಆಗ್ತಿದೆ. ಅದರಿಂದ ಪ್ರೀವಿಯಸ್ಲಿ ನಾವು ಮಲ್ಟಿಪಲ್ ಟೈಮ್ಸ್ ನಮಗೆ ಪ್ರೈಸ್ ಆಕ್ಟಿವಿಟಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಂದ ಫರ್ದರ್ ಆಗಿ ಬುಲ್ಲಿಶ್ ಆಗಿ ಟ್ರೇಡ್ ತಗೋಬೇಕು ಅನ್ಕೊಂಡವರು 17,520 ಅಬೋವ್ ಬಂದು ನಮ್ಗೆ ಡೈಲಿ ಕ್ಲೋಸಿಂಗ್ ನಡೀತಾ ಇದ್ರೆ ಪೊಸಿಷನ್ ಅಲ್ಲಿ ನಾವು ಫರ್ದರ್ ಆಗಿ ನಾವು ನಿಫ್ಟಿನ ಬುಲ್ಲಿಶ್ ಆಗಿ ನೋಡಬಹುದು. ಇದು ಇಂಟ್ರಾಡೇ ಟ್ರೇಡ್ ಮಾಡೋರ್ಗಲ್ಲ, ಇದು ಪ್ಯೂರ್ಲಿ ಪೊಸಿಷನಲ್ ಆಗಿ ಡೈರೆಕ್ಷನಲ್ ಬೇಸಸ್ ಅಲ್ಲಿ ಟ್ರೇಡ್ ಮಾಡೋಣ ಅಂತ ಅನ್ಕೊಳ್ಳೋರು 17,400 ಟು 17,520 ಆ 120 ಪಾಯಿಂಟ್ ಝೋನ್ ಅಂತೂ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ಮಾರ್ಕೆಟ್ ಸ್ಟೆಬಿಲೈಸ್ ಆಗಿ ಯಾವ ಕಡೆ ಹೋಗ್ಬೇಕನ್ನೋದು ಮಾರ್ಕೆಟ್ ಡಿಸೈಡ್ ಆದ್ಮೇಲೆ 17,520 ಅಬೋವ್ ಮಾರ್ಕೆಟ್ ಕ್ಲೋಸ್ ಆಗೋವಾಗ ಡೈಲಿ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದ್ರೆ ಆವಾಗ ನಾವು ಬಿಲ್ಡ್ ಮಾಡೋದು ತುಂಬಾ ಬೆಟರ್ ಪ್ರಾಬಬಿಲಿಟಿ ಅಂತೂ ಕೊಡುತ್ತೆ. ಅಂಡ್ ಈ ತರ ಮಾರ್ಕೆಟ್ ರ್ಯಾಲಿ ಆಗ್ತಾ ಇದ್ರೆ ಇದರ ಬ್ಯಾಕ್ ಇರುವಂತ ಥೀಮ್ ಅಂತೂ ಗ್ಲೋಬಲಿ ಮಾರ್ಕೆಟ್ಸ್ ರ್ಯಾಲಿ ಆಗ್ತಾ ಇರೋದು. ಎಫ್ಐಎಸ್ ಒಂದು ಬೈಯಿಂಗ್ ಬೆಟರ್ ಆಗಿ ಕಾಣಿಸ್ತಾ ಇರೋದು. ಲಾಸ್ಟ್ ಫ್ರೈಡೆ ವಿಡಿಯೋದಲ್ಲಿ ನಾವು ಅನ್ಕೊಂಡಿರೋ ತಾನೆ ಯಾವಾಗ್ಲೂ ಇಲ್ಲಿರೋ ತರ ಎಫ್ಐಎಸ್ ಒಂದು ಸೆಲ್ಲಿಂಗ್ ಆಕ್ಟಿವಿಟಿ ಜುಲೈ ಮಂತ್ ಅಲ್ಲಿ ಕಮ್ಮಿ ಆಗಿದೆ. ಸೊ ಗ್ಲೋಬಲಿ ಇರುವಂತ ಪಾಸಿಟಿವ್ ರ್ಯಾಲಿ ಅಂಡ್ ಎಫ್ಐಎಸ್ ಒಂದು ಬೈಯಿಂಗ್ ಆಕ್ಟಿವಿಟಿ. ಮಾರ್ಕೆಟ್ ಎಸ್ಟಿಮೇಟ್ ಮಾಡಿದ್ದು ಈ ಕ್ವಾರ್ಟರ್ಲಿ ನಂಬರ್ಸ್ ಎಲ್ಲ ವೀಕ್ ಆಗಿರತ್ತಂತ, ಆದ್ರೆ ಮೋಸ್ಟ್ ಆಫ್ ದ ನಂಬರ್ಸ್ ಎಲ್ಲಾನು ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡ್ತಾ ನಂಬರ್ಸ್ ಪೋಸ್ಟ್ ಮಾಡ್ತಾ ಇರೋದು. ಅಂಡ್ GST ಕಲೆಕ್ಷನ್ಸ್ ಡೇಟಾನು ಬೆಟರ್ ಆಗಿ ಬರ್ತಾ ಇರೋದು. ಇವೆಲ್ಲ ನಾವು ಪಾಸಿಟಿವ್ ಸೈಡ್ ನೋಡಬಹುದು. ಬಟ್ ಅಗೈನ್ ಮಾರ್ಕೆಟ್ ಬೆಳೀತಿದೆ ಅಂತಲ್ಲ, ಗ್ಲೋಬಲಿ ಇರುವಂತ ಎಲ್ಲ ನೆಗೆಟಿವ್ಸ್ ಪಾಸಿಟಿವ್ ಆಗಿಲ್ಲ. ಸ್ಟಿಲ್ ನಮಗೆ ನೆಗೆಟಿವ್ಸ್ ಇನ್ನೂ ಹಾಗೆ ಇದೆ. ಪರ್ಟಿಕ್ಯುಲರ್ಲಿ ಗ್ರೋತ್ ಕನ್ಸರ್ನ್ಸ್ ಇದೆ, ಇನ್ಫ್ಲೇಷನ್ ಇನ್ನೂ ಹೈಯರ್ ಸೈಡ್ ಇದೆ. ಅಂಡ್ ಲಾಸ್ಟ್ ಫ್ರೈಡೆ ಅಪ್ಡೇಟ್ ಆಗಿರುವಂತಹ ಎಂಪ್ಲಾಯ್ಮೆಂಟ್ ಕಾಸ್ಟ್ ಇಂಡೆಕ್ಸ್ ಆದ್ರೂ, PCA ಡೇಟಾ ಆದ್ರೂ, US ಸಂಬಂಧಿಸಿರುವ ಈ ಡೇಟಾ ಪಾಯಿಂಟ್ಸ್ ಎಲ್ಲಾನು ವೀಕ್ ಆಗೇ ಇದೆ. ಅಂಡ್ ಅಪ್ಡೇಟ್ ಆಗ್ತಿರುವಂತಹ ಮ್ಯಾಕ್ರೋ ಪಿಕ್ಚರ್ ಪ್ರೆಸೆಂಟ್ ಅಂತೂ ಪಾಸಿಟಿವ್ ಆಗಿ ಮೀನ್ಸ್ ಎಕಾನಮಿ ಗ್ರೋ ಆಗುತ್ತೆ ನಂತರ ಇನ್ಫ್ಲೇಷನ್ ಕಮ್ಮಿ ಆಗೋ ತರ ಪಿಕ್ಚರ್ಸ್ ಅಂತೂ ನಮಗೆ ರೆಪ್ರೆಸೆಂಟ್ ಮಾಡ್ತಿಲ್ಲ. ನೆಗೆಟಿವ್ ಸಿನಾರಿಯೋ ಹಾಗೇನೆ ಇದೆ. ಬಟ್ ಮಾರ್ಕೆಟ್ ಎಸ್ಟಿಮೇಟ್ ಮಾಡಿರೋ ನೆಗೆಟಿವ್ಸ್ ಅಂದ್ರೆ ರೀಸೆಂಟ್ ಆಗಿರುವಂತಹ ನಂಬರ್ಸ್ ಬೆಟರ್ ಆಗಿರೋದು, ಎಫ್ಐಎಸ್ ಇಂದ ಸಡನ್ಲಿ ಬರ್ತಿರುವಂತಹ ಪಾಸಿಟಿವ್ ಸಪೋರ್ಟ್ ಮಾರ್ಕೆಟ್ ಈ ತರ ಟಾಪ್ ಸೈಡ್ ತಗೊಂಡು ಹೋಗ್ತಾ ಇದೆ. ಅಂಡ್ ಒನ್ಸ್ ಅಬೋವ್ 17,520 ಅಬೋವ್ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದ್ರೆ ದೆನ್ 17,840 ನೆಕ್ಸ್ಟ್ ಲೆವೆಲ್ ಆಫ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ನಾವು ಗಮನಿಸಬಹುದು. ಸೊ ಅಬೋವ್ 17,520 ನಿಯರ್ ಟು 300 ಪಾಯಿಂಟ್ಸ್ ಹತ್ರ ಮಾರ್ಕೆಟ್ ನಲ್ಲಿ ಅಪ್ಸೈಡ್ ಮೂವ್ಮೆಂಟ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಅದರಿಂದ ಅಬೋವ್ 17,520 ಕ್ಲೋಸಿಂಗ್ ನಾವು ವೆಯ್ಟ್ ಮಾಡೋದು ಉತ್ತಮ ಆಪ್ಷನ್ ಆಗುತ್ತೆ. ಫಾರ್ ಪೊಸಿಷನಲ್ ಟ್ರೇಡಿಂಗ್ ಆಕ್ಟಿವಿಟಿ ಅದೊಂದು ಬೆಟರ್ ಕನ್ಫರ್ಮೇಶನ್ ಝೋನು ಆಗುತ್ತೆ. ಬಟ್ ಇದನ್ನು ಹೇಳಬೇಕಂತ ಅನ್ಕೊಂತಾ ಇದ್ದೀನಿ, ಇದು ಪರ್ಟಿಕ್ಯುಲರ್ಲಿ ಬಿಗಿನರ್ಸ್ಗೆ. ಇವನ್ ಮಾರ್ಕೆಟ್ ಅಬೋವ್ 17,520 ಬಂದು ಕ್ಲೋಸ್ ಆಗ್ತಾ ಇದ್ರೆ ಎಂಡ್ ಆಫ್ ದ ಡೇ ನಲ್ಲಿ ಬರ್ತಿರುವಂತಹ ನೆಗೆಟಿವ್ ನ್ಯೂಸ್ ಆರ್ ಗ್ಲೋಬಲ್ ಸೆಲ್ ಆಫ್ ಕಾರಣವಾಗ್ಲೂ ನಮ್ಮ ಮಾರ್ಕೆಟ್ ಫಾಲ್ ಆಗೋದಕ್ಕೆ ಸ್ಕೋಪ್ ಇದೆ. ಇದು ಜಸ್ಟ್ ಟೆಕ್ನಿಕಲ್ ಅನಾಲಿಸಿಸ್ ಪರವಾಗಿ ಮಾತ್ರನೇ. ಯಾವ ಲೆವೆಲ್ ಅಬೋವ್ ಕ್ಲೋಸ್ ಆಗ್ತಾ ಇದ್ರೆ ನೆಕ್ಸ್ಟ್ ಕಾಣಿಸ್ತಾ ಇರೋಂತ ಯಾವ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಅಂತ ಹೇಳೋ ಪ್ರಯತ್ನ ಮಾತ್ರನೇ. ಇದು ಖಂಡಿತವಾಗ್ಲಿ ಈ ಲೆವೆಲ್ ಮೇಲೆ ಹೋಗಿದ್ರೆ ಈ ಲೆವೆಲ್ ಹೋಗೋಗುತ್ತೆ ಅಂತ ಮೀನಿಂಗ್ ಅಲ್ಲ. ಆರ್ ಇಲ್ಲಿಂದ ಮೇಲೆ ಹೋಗ್ತಾ ಇದ್ರೆ ನೆಕ್ಸ್ಟ್ ಆ ಲೆವೆಲ್ ಟಾರ್ಗೆಟ್ ಅಂತ ಹೇಳಬೇಕನ್ನೋದು ಪ್ರಯತ್ನನೂ ಅಲ್ಲ. ಪ್ರೀವಿಯಸ್ಲಿ 16,800 ಅಬೋವ್ ನೆಕ್ಸ್ಟ್ ಕಾಣಿಸಿರೋದು 17,400. ಈಗ ಆ ಲೆವೆಲ್ ರೀಚ್ ಆಗ್ತಿದೀವಲ್ಲ, ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಆಗ್ತಾ ಇದ್ರೆ ಈ ಲೆವೆಲ್ ಹತ್ರ ಹಾಕಿದ್ರ 520 ಅಬೋವ್ ಡೈಲಿ ಕ್ಲೋಸಿಂಗ್ ನಡೀತಾ ಇದ್ರೆ ನೆಕ್ಸ್ಟ್ ಕಾಣಿಸ್ತಾ ಇರೋ ಇಂಪಾರ್ಟೆಂಟ್ ಲೆವೆಲ್ 17,840. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರುವಂತ ಎಫರ್ಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಅವರ ಸೇಲ್ಸ್ ನಂಬರ್ಸ್ ಬಗ್ಗೆ ಮಾತಾಡ್ಕೋಬೇಕು. ಇದು ಜುಲೈಗೆ ಸಂಬಂಧಿಸಿರುವ ಡೇಟಾ. ನೀವಿಲ್ಲಿ ಗಮನಿಸಿದ್ರೆ ಜುಲೈಗೆ ಸಂಬಂಧಿಸಿರೋ ಡೇಟಾ ಅಂಡ್ ಲಾಸ್ಟ್ ಜೂನ್ ಜೊತೆ ಕಂಪೇರ್ ಮಾಡಿದ್ರೆ ಅಂಡ್ ಲಾಸ್ಟ್ ಇಯರ್ ಜುಲೈ ಜೊತೆ ಕಂಪೇರ್ ಮಾಡ್ತಾ ಇದ್ರು ಒಂದು ಸಿಗ್ನಿಫಿಕೆಂಟ್ ಗ್ರೋತ್ ಮೀನ್ಸ್ ಮಂತ್ ಆನ್ ಮಂತ್ ಕಂಪ್ಯಾರಿಸನ್ ಅಂಡ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಎರಡರಲ್ಲೂ ಒಂದು ಸಿಗ್ನಿಫಿಕೆಂಟ್ ಗ್ರೋತ್ ನಮಗೆ ಕಾಣಿಸುತ್ತೆ. ಈ ಓವರ್ ಆಲ್ ಮಂತ್ಲಿ ಸೇಲ್ಸ್ ಇಲ್ಲಿವರೆಗೂ ಯಾವಾಗ್ಲೂ ಇವರು ಈ ತರ ರಿಪೋರ್ಟ್ ಮಾಡಿಲ್ಲ. ಹೈಯೆಸ್ಟ್ ಎವರ್ ಮಂತ್ಲಿ ಸೇಲ್ಸ್, ಇವನ್ ಎಲೆಕ್ಟ್ರಿಕ್ ವೆಹಿಕಲ್ ಸೈಡ್ ಹೈಯೆಸ್ಟ್ ಎವರ್ EV ಮಂತ್ಲಿ ಸೇಲ್ಸ್ ನ ರಿಪೋರ್ಟ್ ಮಾಡ್ತಾ ಅಂಡ್ CNG ಸೆಗ್ಮೆಂಟ್ ಅಲ್ಲೂ ಹೈಯೆಸ್ಟ್ ಅವರ್ ಮಂತ್ಲಿ ಸೇಲ್ಸ್ ಅಂತೂ ಇವರು ರಿಪೋರ್ಟ್ ಮಾಡ್ತಿದ್ದಾರೆ. ಅಂಡ್ ಲಾಸ್ಟ್ ಕ್ವಾರ್ಟರ್ ನಂಬರ್ಸ್ ನಲ್ಲಿ ಮ್ಯಾನೇಜ್ಮೆಂಟ್ ಕೊಟ್ಟಿರೋ ಕಮೆಂಟ್ರಿಗೆ ಅಂಡ್ ಪ್ರೀವಿಯಸ್ ಸಂದರ್ಭಗಳಲ್ಲೂ ತುಂಬಾ ಟೈಮ್ಸ್
ಟಾಟಾ ಮೋಟಾರ್ಸ್ ಒಂದು ಮ್ಯಾನೇಜ್ಮೆಂಟ್ ಬಿಸಿನೆಸ್ ಚಾನೆಲ್ ನಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೆ. ಎಕ್ಸಿಸ್ಟಿಂಗ್ ಆಗಿರೋ ಕ್ವಾರ್ಟರ್ಸ್ ನಲ್ಲಿ ಸ್ವಲ್ಪ ರೀಸನ್ಸ್ ಕಾರಣವಾಗಿ ಲೈಕ್ ರಾ ಮೆಟೀರಿಯಲ್ ಪ್ರೆಷರ್ಸ್ ಕಾರಣವಾಗಿ ಸೆಮಿ ಕಂಡಕ್ಟರ್ ಶಾರ್ಟೇಜ್ ಕಾರಣವಾಗಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಜಾಸ್ತಿ ಮಾಡಕ್ ಆಗ್ಲಿಲ್ಲ. ಆದ್ರೆ ಮಾರ್ಜಿನ್ಸ್ ಮೇಲೆ ಇನ್ಪುಟ್ ಕಾಸ್ಟ್ ಲೈಕ್ ರಾ ಮೆಟೀರಿಯಲ್ಸ್ ಬೆಳೀತಾ ಇರೋ ಕಾರಣವಾಗ್ಲೂ ಇನ್ಪುಟ್ ಕಾಸ್ಟ್ ಬೆಳೀತಾ ಆ ಪ್ರಾಫಿಟಬಿಲಿಟಿನೂ ಇಂಪ್ಯಾಕ್ಟ್ ಆಗತ್ತೆ. ಆದ್ರೆ ಅಪ್ಕಮಿಂಗ್ ಕ್ವಾರ್ಟರ್ಸ್ ನಲ್ಲಿ ಪರ್ಟಿಕ್ಯುಲರ್ಲಿ ಈ FY23 H2 ಸೆಕೆಂಡ್ ಹಾಫ್ ಅಲ್ಲಿ ಬೆಟರ್ಮೆಂಟ್ ಕಾಣಿಸುತ್ತೆ ಅಂತ ಇವರಿಗೆ ಆಲ್ರೆಡಿ ಸ್ಟ್ರಾಂಗ್ ಆರ್ಡರ್ ಬುಕ್ ಇದೆ. ಈಗ ರಾ ಮೆಟೀರಿಯಲ್ ಕಾಸ್ಟ್ ಕಮ್ಮಿ ಆಗ್ತಾ ಸೆಮಿ ಕಂಡಕ್ಟರ್ಸ್ ಒಂದು ಅವೈಲಬಿಲಿಟಿ ಬೆಳೀತಾ ಇರೋದು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ತಿರುವಂತ ಅಪ್ಡೇಟ್ಸ್ಗೆ ಈಗ ಇವರು ರಿಪೋರ್ಟ್ ಮಾಡಿರುವಂತ ಮಂತ್ಲಿ ನಂಬರ್ಸ್ಗೆ ಸಿಮಿಲಾರಿಟಿ ಕಾಣಿಸ್ತಾ ಇರೋದು ಸ್ಟಾಕ್ ಇವತ್ತು 6% ರ್ಯಾಲಿಗೆ ಕಾರಣವಾಗಿದೆ. ನೆಕ್ಸ್ಟ್ NCC ಬಗ್ಗೆ ಮಾತಾಡ್ಕೋಬೇಕು. ಇವ್ರಿಗೆ 1645 ಕ್ರೋರ್ಸ್ ವ್ಯಾಲ್ಯೂ ಆಗೋ ಆರ್ಡರ್ ಸಿಕ್ಕಿರೋ ತರ ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡಿದ್ದಾರೆ. ಸ್ಟಾಕ್ ಇಂಟ್ರಾಡೇ ಸೆಷನ್ ಅಲ್ಲಿ ಗೈನ್ ಆಗ್ತಿದೆ. ಈ 16,045 ಕ್ರೋರ್ಸ್ ನಲ್ಲಿ 945 ಕ್ರೋರ್ಸ್ ಹತ್ರ ಬಿಲ್ಡಿಂಗ್ ಡಿವಿಷನ್ ಅಂಡ್ 619 ಕ್ರೋರ್ಸ್ ಹತ್ರ ಆರ್ಡರ್ಸ್ ವಾಟರ್ ಅಂಡ್ ಎನ್ವಿರಾನ್ಮೆಂಟ್ ಡಿವಿಷನ್ ಅಂಡ್ ಫೈನಲಿ 81 ಕ್ರೋರ್ಸ್ ವ್ಯಾಲ್ಯೂ ಆಗೋ ಆರ್ಡರ್ ಎಲೆಕ್ಟ್ರಿಕ್ ಡಿವಿಷನ್ ಅಲ್ಲಿ ಸಿಕ್ಕಿರೋ ತರ ಎಕ್ಸ್ಚೇಂಜಸ್ ಗೆ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ 17,270 ಅಂಡ್ ಅಪ್ ಸೈಡ್ 17,380 ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ 37,660 ಅಂಡ್ ಅಪ್ ಸೈಡ್ 38,160. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಆಗಸ್ಟ್ ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿ ನಲ್ಲಿ ಇರುವಂತಹ ಕಾಂಟ್ರಾಕ್ಟ್ ಡೇಟ್ ಅನ್ನು ಗಮನಿಸ್ತಾ ಇದ್ರೆ ಇಲ್ಲಿಂದ ಟಾಪ್ ಸೈಡ್ 17,500 ಸೈಕಲಾಜಿಕಲ್ ಮಾರ್ಕ್ ಆ ಲೆವೆಲ್ ಅಬ್ಸರ್ವ್ ಮಾಡಿ ಅದರ ಮೇಲೆ ಅಬೋವ್ ಹೋಗ್ತಾ ಇದ್ರೆ ನೆಕ್ಸ್ಟ್ 17,800 ಹತ್ರ ಡೇಟಾ ಬಿಲ್ಡ್ ಆಗ್ತಿದೆ. ಸೊ ಒನ್ಸ್ 17,500 ಅಬೋವ್ ಬಂದು ಕ್ಲೋಸ್ ಆಗ್ತಾ ಇದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ 17,800 ನಮಗೆ ಕಾಣಿಸ್ತಾ ಇದೆ. ಇಮಿಡಿಯೇಟ್ ಆಗಿ 17,500 ಅಂಡ್ ಅದರ ಅಬೋವ್ 17,800 ಮಾರ್ಕೆಟ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಇಲ್ಲಿಂದ ಡೌನ್ ಸೈಡ್ ಗೆ ಇಮಿಡಿಯೇಟ್ಲಿ 17,200 ಅಂಡ್ ಅದ್ರ ಬಿಲೋ 17,000 ಹತ್ರ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಓವರ್ ಆಲ್ ಒಂದು ಬಿಗ್ ರೇಂಜ್ ಅಲ್ಲಿ ನೋಡಬೇಕಂದ್ರೆ 17,000 to 17,800 ಇಲ್ಲಿಂದ ಡೌನ್ ಸೈಡ್ 300 ಪಾಯಿಂಟ್ಸ್ ಅಂಡ್ ಅಪ್ ಸೈಡ್ 500 ಪಾಯಿಂಟ್ಸ್ ಹತ್ರ ಮೂವ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ ಅನ್ನೋ ತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಫೈನಲಿ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂಡ್ ಇದು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.